ಇತ್ತೀಚೆಗಷ್ಟೇ ರಿಲೀಸ್ ಆದಂತ ನಮ್ಮ ರಾಜನ್ ಆನೆಯನ್ನ ನೋಡ್ತಿರ್ಬೋದು. ಸಿಗೆ ಅಲಿಯಾಸ್ ರಾಜನ್ ಸಕಲೇಶ್ಪುರ ಭಾಗದಲ್ಲಿ ಹಿಡಿದಿಲ್ಲ ಈ ಒಂದು ಆನೆನ ಈಗ ಆಚೆ ಕಡೆ ಕರ್ಕೊ ಬಂದಿದ್ದಾರೆ. ವೀಕ್ಷಕರು ಅಂದ್ರೆ ಅಲ್ಲಿ ಬಂದಂತ ಪ್ರವಾಸಿಗರು ನೋಡ್ಬೋದು. ಮತ್ತೆ ಇಲ್ಲಿ ಸರ್ಕಲ್ ಅಲ್ಲಿ ನಿಲ್ಲಿಸ್ತಾ ಇದ್ದಾರೆ. ನಿಜಕ್ಕೂ ಒಂದು ಒಳ್ಳೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಸುಮಾರು 15 ದಿವಸದ ಹಿಂದೆ ಅಷ್ಟೇ ಕ್ಯಾಂಪ್ಗೆ ಕರ್ಕೊಂಡ್ಬಂದು ಪೂಜೆನ ಸಲ್ಲಿಸ್ತಾರೆ. ಈಗ ನೋಡಿ ಒಂದು 15 ದಿವಸದ ಬಳಿಕ ಇಲ್ಲಿ ಸರ್ಕಲ್ ಅಲ್ಲಿ ನಿಲ್ಸಕ್ಕೆ ಶುರು ಮಾಡಿದ್ದಾರೆ. ಇನ್ನು ಮುಂದೆ ಪ್ರತಿದಿನ ರಾಜನ್ ಆನೆಯನ್ನ ಸರ್ಕಲ್ ಅಲ್ಲಿ ನಿಲ್ಲುವುದನ್ನ ನೋಡಬಹುದು. ಈ ಕಡೆ ಲಾಸ್ಟ್ ನಲ್ಲಿ ನಿಂತ್ಕೊಂಡಿರ್ತಾನೆ. ಇಂದ್ರ ಆನೆ ಇದಾರಲ್ಲ, ಸೊ ಅದ್ರ ಪಕ್ಕದಲ್ಲಿ ನಿಂತ್ಕೊಂಡಿರ್ತಾರೆ. ಎಲ್ಲರೂ ಕೂಡ ಮಿಸ್ ಮಾಡದೆ ಗಮನಿಸಿ. ತುಂಬಾ ಜನ ವೇಟ್ ಮಾಡ್ತಾ ಇದ್ರು. ಹಾಗೆ ನೀವೀಗ ಪ್ರತಿದಿನವೂ ಕೂಡ ರಾಜನ್ ಆನೆಯನ್ನ ನೋಡಬಹುದು. ಸಿಕೆಎಸ್ ರಾಜನ್ ಹಿಡಿದ ಮೇಲೆ ತುಂಬಾ ಜನ ಕೂಡ ಅಭಿಮಾನಿಗಳು ಕ್ರಿಯೇಟ್ ಆಗ್ತಾರೆ. ಸಿಕೆ ಮತ್ತೆ ಕರಡಿನ ನೋಡ್ಬೇಕು ಅಂತ ಕಮೆಂಟ್ಸ್ ಗಳು ಅಲ್ಲಿಗೆ ಹೋಗ್ತಾರೆ ಕ್ಯಾಂಪ್ ಹತ್ರ. ಆದ್ರೆ ನೋಡಕ್ಕಾಗದೆ ವಾಪಸ್ ಬೇಸರದಿಂದ ಬರ್ತಾ ಇರ್ತಾರೆ. ಆದ್ರೆ ಈಗ ಸುಮಾರು ತಿಂಗಳು 7-8 ತಿಂಗಳ ಬಳಿಕ ರಾಜನ್ನ ಸರ್ಕಲ್ ನಲ್ಲಿ ನಿಲ್ಸಿದ್ದಾರೆ. ಬಬ್ಬುವಾನ ಇನ್ನೊಂದ್ ಸ್ವಲ್ಪ ಲೇಟ್ ಆಗುತ್ತೆ, ಇನ್ನೊಂದ್ 2 ತಿಂಗಳಾಗುತ್ತೆ. ಸೊ ಅದಕ್ಕೆ ರಾಜನ್ನ ನಿಲ್ಸಿದ್ದಾರೆ ಸರ್ಕಲ್ ನಲ್ಲಿ. ಪ್ರತಿಯೊಂದು ಆನೆಗಳನ್ನ ಯಾವ ರೀತಿ ನೋಡ್ತೀವಿ ಅದೇ ರೀತಿ ನಮ್ಮ ರಾಜನ್ನು ಕೂಡ ಪ್ರತಿದಿನ ಕ್ಯಾಂಪ್ಗೆ ವಿಸಿಟ್ ಮಾಡಿದ್ರು ನೋಡ್ಬೋದು. ಒಳ್ಳೊಳ್ಳೆ ಆನೆಗಳು ನಮ್ಮ ಒಂದು ದುಬಾರೆ ಕ್ಯಾಂಪ್ ನಲ್ಲಿ ಇದಾವೆ. ರಾಜನ್ ನೋಡಿ ಪ್ರತಿಯೊಬ್ಬರಿಗೂ ಕೂಡ ಆಲ್ಮೋಸ್ಟ್ ಖುಷಿ ಆಗಿರುತ್ತೆ. ಸೊ ಹಾಗಾದ್ರೆ ರಾಜನ್ ಎಲ್ಲಿ ನಿಂತ್ಕೋತಾನೆ ತುಂಬಾ ಜನರಿಗೆ ಕನ್ಫ್ಯೂಸ್ ಆಗುತ್ತೆ ಆನೆಗಳನ್ನ ಹುಡ್ಕೋದ್ರಲ್ಲಿ. ನೋಡಿ ಈ ಕಡೆ ಲಾಸ್ಟ್ ಇಂದ ನೋಡ್ತಾ ಬರ್ಬೋದು. ಈ ಕಡೆ ಲಾಸ್ಟ್ ಅಲ್ಲಿ ಇಂದ ಶ್ರೀರಾಮ ನಿಂತ್ಕೋತಾನೆ, ನಂತರದಲ್ಲಿ ಶ್ರೀರಾಮ ಪಕ್ಕ ದೇವ ನಿಂತ್ಕೋತಾನೆ, ನಂತರ ಮಾಸ್ತಿ ನಿಂತ್ಕೋತಾನೆ. ನೋಡ್ತಾ ಇರ್ಬೋದು ನಮ್ಮ ಮಾಸ್ತಿ ಆನೆ. ಸೊ ಈ ರೀತಿ ಒಂದೊಂದು ಆನೆಗಳಿಗೂ ಕೂಡ ಪ್ರತ್ಯೇಕವಾದಂತಹ ಜಾಗ ಇರುತ್ತೆ. ನಂತರ ನಂಜುಂಡ ನಿಂತ್ಕೋತಾನೆ, ನಂತರದಲ್ಲಿ ಮಾಣಿಕ್ಯ ನಿಂತ್ಕೋತಾನೆ, ನಂತರದಲ್ಲಿ ಜೈಮಾರ್ತಂಡ ನಿಂತ್ಕೋತಾನೆ, ನಂತರದಲ್ಲಿ ಭೀಷ್ಮ ನಿಂತ್ಕೋತಾನೆ, ಕಂಜನ್ ನಿಂತ್ಕೋತಾನೆ. ನೋಡ್ತಿರ್ಬೋದು ಈ ರೀತಿ ಪ್ರತಿಯೊಂದು ಆನೆಗಳಿಗೂ ಕೂಡ ಪ್ರತ್ಯೇಕವಾದಂತಹ ಸ್ಥಳ. ಸೊ ಪ್ರತಿದಿನ ಅಲ್ಲೇ ಸ್ನಾನ ಎಲ್ಲವನ್ನು ಕೂಡ ಮಾಡಿಸಿ ಕರ್ಕೊಬಂದು ಕಟ್ಟಾಕುವಂಥದ್ದು. ನೋಡಿ ಮಾಣಿಕ್ಯ ಆಗಿರ್ಬೋದು, ಜೈಮಾರ್ತಂಡ, ಆ ಕಡೆ ಭೀಷ್ಮ ಇದ್ದಾನೆ. ಸೊ ಈ ರೀತಿ ಪ್ರತಿಯೊಂದು ಆನೆಗಳಿಗೂ ಕೂಡ ಅದಕ್ಕೆ ಸ್ಥಾನಗಳಿರ್ತವೆ. ಇಲ್ಲಿ ಗೋಪಿ ಕೂಡ ನಿಂತ್ಕೋತಾ ಇದ್ದ, ಗೋಪಿಗೆ ಮದ ಇರುವಂತ ಕಾರಣ ಗೋಪಿನ ಈಗ ಕರ್ಕೊಂಡ್ ಬರ್ತಾಯಿಲ್ಲ ಕ್ಯಾಂಪ್ಗೆ. ನಮ್ಮ ಹರ್ಷ ಇದಾನೆ ನೋಡ್ತಿರ್ಬೋದು. ಹರ್ಷ ಕೂಡ ಒಳ್ಳೆ ಆನೆ, ಕ್ಯಾಪ್ಚರ್ಗೆ ಹೋಗುವಂತ ಆನೆ. ದಸರಾಗೆ ಮುಂಚೆ ಎಲ್ಲ ಹೋಗ್ತಾ ಇದ್ದ. ಸೊ ನೋಡ್ತಿರ್ಬೋದು ಹರ್ಷ ಆನೆಯನ್ನ. ಒಳ್ಳೊಳ್ಳೆ ಆನೆಗಳು. ಇನ್ನ ಕೆಲವೊಂದಿಷ್ಟು ಆನೆಗಳಿಗೆ ಮದ ಇದ್ದಂತ ಕಾರಣ ಆನೆಗಳನ್ನ ನಿಲ್ಸೋದಿಲ್ಲ. ನಮ್ಮ ವನರಾಜನನ್ನ ನೋಡ್ತಿರ್ಬೋದು. ವನರಾಜನ ಕೂಡ ಕರ್ಕೊಂಡ್ಬಂದು ಇಲ್ಲಿ ನಿಲ್ಸಿದ್ದಾರೆ. ರಾಜನ್ ಲಾಸ್ಟ್ ನಲ್ಲಿ ಇರ್ತಾರೆ. ಈ ಕಡೆಯಿಂದ ನೋಡ್ಕೊ ಬಂದ್ರಲ್ಲ, ಈ ಕಡೆ ಲಾಸ್ಟ್ ಅಲ್ಲಿ ಶ್ರೀರಾಮ ನಿಂತ್ಕೊಟ್ರೆ ಅಲ್ಲ, ಶ್ರೀರಾಮ ಪಕ್ಕ ಸಾರಥಿ ಕೂಡ ನಿಂತ್ಕೋತಾನೆ. ಅದಾಗಿ ಈ ಕಡೆ ಲಾಸ್ಟ್ ಅಲ್ಲಿ ನೋಡಿ ಪ್ರಶಾಂತ ಹೋದ ನಿಂತ್ಕೊಂಡಿದ್ದ ಅಲ್ಲಿ. ಈಗ ಇಂದ್ರ ಆನೆಯನ್ನ ನೋಡ್ತಾ ಇದ್ರೆ. ಈಗ ನೋಡಿ ನಮ್ಮ ಬಂದ ರಾಜನ್, ಸಿಗೆ ಅಲಿಯಾಸ್ ರಾಜನ್ ಈ ಕಡೆ ಲಾಸ್ಟ್ ನಲ್ಲಿ ನಿಂತ್ಕೊಂಡಿದ್ದಾನೆ. ಆ ಕಡೆ ಸಾರಥಿ ನಿಂತ್ಕೊಂಡು ಈ ಕಡೆ ಲಾಸ್ಟ್ ನಲ್ಲಿ ರಾಜನ ನಿಲ್ಸಿದ್ದಾರೆ. ಸೊ ಇದೊಂದು ಸರ್ಕಲ್ ಆಗಿರುತ್ತೆ. ಸೊ ಈ ರೀತಿ ನೋಡಿದ್ರಲ್ಲ ನಮ್ಮ ರಾಜನ್ ಆನೆ ಯಾವ ರೀತಿ ಇದ್ದಾನೆ. ತುಂಬಾನೇ ಚೆನ್ನಾಗಿರುವಂತ ಆನೆ, ಎಲ್ರಿಗೂ ಕೂಡ ಇಷ್ಟ ಆಗ್ತಿದ್ದಾನೆ ರಾಜನ್. ಒಳ್ಳೆ ಟ್ರೈನಿಂಗ್ ಎಲ್ಲ ಕೊಟ್ಟಿದ್ದಾರೆ ಚಂದ್ರಣ್ಣ ಅವರು ಮಾವುತ. ಬಹಳಷ್ಟು ಜನರಿಗೂ ಕೂಡ ಖುಷಿ ಆಯ್ತು. ಸೊ ಈ ರೀತಿ ಆನೆಗಳಿಗೆ ಸ್ನಾನವನ್ನು ಸಹ ಮಾಡಿಸ್ತಾರೆ. ಪ್ರತಿದಿನ ಬೆಳಗ್ಗೆ ಮತ್ತೆ ಸಂಜೆ ಆನೆಗಳಿಗೆ ಸ್ನಾನ ಮಾಡಿಸಿ ನೀರ್ ಕುಡಿಸಿ ವಾಪಸ್ ಸರ್ಕಲ್ ಗಲ್ಲಿ ನಿಲ್ಸ್ಕೋತಾರೆ. ಮತ್ತೆ ಟೈಮ್ ಆದ್ಮೇಲೆ ಕ್ಯಾಂಪ್ ಕ್ಲೋಸ್ ಆದ್ಮೇಲೆ ಕಾಡಿಗೆ ತಗೊಂಡೋಗಿ ಕಟ್ ಹಾಕ್ತಾರೆ, ಇಲ್ಲ ಅಥವಾ ಬಿಟ್ಟು